ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾವು ಇಂದು ಭೈರವನ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ನೋಡುವ ಮೊದಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಭೈರವ ಎಂದರೆ ಭಯಾನಕ ರೂಪ. ಇವರನ್ನು ಭಯವನ್ನು ನಾಶ ಮಾಡುವವನು ಅಥವಾ ಭಯವನ್ನು ಮೀರಿದವನು ಎಂದು ಕರೆಯಲಾಗುತ್ತದೆ. ಭೈರವನ ಮೂಲದ ದಂತಕಥೆಯು ಶಿವಪುರಾಣದಲ್ಲಿ ವಿವರಿಸಲಾದ ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಸಂಭಾಷಣೆಯಿಂದ ಬಂದಿದೆ. ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆಯ ಶ್ರೇಷ್ಠತೆಯ ವಿವಾದವನ್ನು ಪರಿಹರಿಸಲು ಶಿವನು ಬೆಳಕಿನ ಸ್ತಂಭವಾಗಿ ಕಾಣಿಸಿಕೊಂಡನು. ಬ್ರಹ್ಮನು ಬೆಳಕಿನ ಸ್ತಂಭದ ಮೇಲಿನ ತುದಿಯನ್ನು ಕಂಡುಹಿಡಿದಿದ್ದೇನೆ ಎಂದು ಹೇಳುತ್ತಾ ಅಪ್ರಾಮಾಣಿಕವಾಗಿ ತನ್ನ ವಿಜಯವನ್ನು ಘೋಷಿಸಿದನು. ಅವನ ಅಪ್ರಾಮಾಣಿಕತೆ ಮತ್ತು ದುರಹಂಕಾರಕ್ಕಾಗಿ ಅವನನ್ನು ಶಿಕ್ಷಿಸಲು ಶಿವನು ತನ್ನ ಹುಬ್ಬುಗಳ ನಡುವಿನ ಪ್ರದೇಶದಿಂದ ಭೈರವನನ್ನು ಸೃಷ್ಟಿಸಿದನು. ಭೈರವ ಶಿವನಿಂದ ಸೂಚನೆಯನ್ನು ಕೋರಿದಾಗ ದೇವರು ಅವನಿಗೆ ತನ್ನ ತೀಕ್ಷ್ಣವಾದ ವೇಗದಲ್ಲಿ ಚಲಿಸುವ ಕತ್ತಿಯಿಂದ ಬ್ರಹ್ಮನನ್ನು ಪೂಜಿಸಲು ನಿರ್ದೇಶಿಸಿದನು. ಸುಳ್ಳು ಹೇಳಿದ್ದಕ್ಕಾಗಿ ಭೈರವ ಬ್ರಹ್ಮನ 5ನೇ ತಲೆಯನ್ನು ಶಿರಚ್ಛೇದ ಮಾಡಿದನು. ವಿಷ್ಣು ಬ್ರಹ್ಮನ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಕರುಣೆಯನ್ನು ಬೇಡಿದನು ಮತ್ತು ನಂತರ ಇಬ್ಬರೂ ದೇವತೆಗಳು ಶಿವನನ್ನು ಪೂಜಿಸಿದರು. ಬ್ರಹ್ಮನ ಶಿರಚ್ಛೇದನದ ಮೂಲಕ ಬ್ರಹ್ಮ ಹತ್ಯಾ ಪಾಪವನ್ನು ಮಾಡಿದ ನಂತರ ಭೈರವನನ್ನು ಪಾಪದ ಭಯಾನಕ ಸ್ತ್ರೀ ವ್ಯಕ್ತಿತ್ವವು ಬೆನ್ನಟ್ಟಿತು. ಬ್ರಹ್ಮನ ತಲೆಬುರುಡೆ ಇನ್ನೂ ಅವನ ಕೈಗೆ ಅಂಟಿಕೊಂಡಿತ್ತು. ಪಾಪದಿಂದ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಭೈರವ 3 ಲೋಕಗಳಲ್ಲಿ ಸಂಚರಿಸಿದನು. ಅವನು ವೈಕುಂಠಕ್ಕೆ ಭೇಟಿ ನೀಡಿದನು. ಅಲ್ಲಿ ಅವನಿಗೆ ವಿಷ್ಣು ಮತ್ತು ಲಕ್ಷ್ಮಿಯಿಂದ ಗೌರವ ದೊರೆಯಿತು. ಭೈರವ ಮುಕ್ತರ ನಗರವಾದ ಕಾಶಿಗೆ ಭೇಟಿ ನೀಡಿದಾಗ ಬ್ರಹ್ಮ ಹತ್ಯೆ ಅವನನ್ನು ತೊರೆಯಿತು ಮತ್ತು ಬ್ರಹ್ಮನ ತಲೆಬುರುಡೆ ಅವನ ಕೈಯಿಂದ ಬಿಡುಗಡೆಯಾಯಿತು. ಇನ್ನೊಂದು ದಂತಕಥೆಯಲ್ಲಿ ಬ್ರಹ್ಮನು ವಿಷ್ಣುವಿಗೆ ತನ್ನನ್ನು ಬ್ರಹ್ಮಾಂಡದ ಸರ್ವೋಚ್ಚ ಸೃಷ್ಟಿಕರ್ತನೆಂದು ಪೂಜಿಸಲು ಹೇಳಿಕೊಂಡನೆಂದು ನಂಬಲಾಗಿದೆ. ಶಿವ ಮತ್ತು ತನಗೆ 5 ತಲೆಗಳಿವೆ ಎಂದು ಗಮನಿಸಿದ ಬ್ರಹ್ಮನು ತಾನು ಶಿವನಿಗೆ ಹೋಲುತ್ತೇನೆ ಮತ್ತು ತನ್ನ ಶಕ್ತಿಗಳಿಗೆ ಸಮಾನನೆಂದು ನಂಬಿದನು. ಅವನ ದುರಹಂಕಾರವು ವಿಶ್ವದಲ್ಲಿ ಅವನ ಪಾತ್ರದ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿದಾಗ ಶಿವನು ತನ್ನ ತಲೆಯ ಕೂದಲಿನ ಬೀಗವನ್ನು ಎಸೆದನು. ಇದು ಭೈರವನ ರೂಪವನ್ನು ಪಡೆದುಕೊಂಡಿತು. ಅವನು ಬ್ರಹ್ಮನ ಒಂದು ತಲೆಯನ್ನು ಕತ್ತರಿಸಿದ. ಬ್ರಹ್ಮನ ತಲೆಬುರುಡೆ ಭೈರವನ ಕೈಯಲ್ಲಿ ಹಿಡಿದಾಗ ಸೃಷ್ಟಿಕರ್ತ ದೇವತೆಯ ಅಹಂಕಾರ ನಾಶವಾಯಿತು ಮತ್ತು ಶಿವನು ಜ್ಞಾನೋದಯವಾದನು. ಭೈರವ ರೂಪದಲ್ಲಿ ಶಿವನು ಪ್ರತಿಯೊಂದು ಶಕ್ತಿಪೀಠಗಳನ್ನು ಕಾಪಾಡುತ್ತಾನೆ ಎಂದು ಹೇಳಲಾಗುತ್ತದೆ. ಕಾಮಾಖ್ಯ ದೇವಾಲಯವನ್ನು ಹೊರತುಪಡಿಸಿ ಪ್ರತಿಯೊಂದು ಶಕ್ತಿಪೀಠವು ಭೈರವನಿಗೆ ಮೀಸಲಾದ ದೇವಾಲಯವನ್ನು ಹೊಂದಿದೆ. ಕಾಲಭೈರವ ಭೂಮಿಯ ಮೇಲೆ ಅವತರಿಸಿದ ದಿನದ ನೆನಪಿಗಾಗಿ ಭೈರವ ಅಷ್ಟಮಿಯನ್ನು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಆಚರಿಸಲಾಗುತ್ತದೆ. ಇದು ವಿಶೇಷ ಪ್ರಾರ್ಥನೆಗಳು ಮತ್ತು ಆಚರಣೆಗಳಿಂದ ತುಂಬಿದ ದಿನವಾಗಿದೆ. ಕಾಲಾಷ್ಟಮಿ ಎಂದು ಕರೆಯಲ್ಪಡುವ ಕಾಲಾಷ್ಟಮಿ ಭೈರವ ರೂಪಗಳಲ್ಲಿ ಒಂದಾದ ಭಗವಾನ್ ಕಾಲಭೈರವನಿಗೆ ಅರ್ಪಿತವಾದ ಮಹತ್ವದ ಹಿಂದೂ ಆಚರಣೆಯಾಗಿದೆ. ಈ ಹಬ್ಬವನ್ನು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಅಂದರೆ 8ನೇ ದಿನ ಆಚರಿಸಲಾಗುತ್ತದೆ. ಇದು ಚಂದ್ರನ ಕ್ಷೀಣ ಹಂತವಾಗಿದೆ. ರಕ್ಷಣೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಭಗವಾನ್ ಭೈರವನಿಂದ ಆಶೀರ್ವಾದ ಪಡೆಯುವ ಗುರಿಯನ್ನು ಹೊಂದಿರುವ ಉಪವಾಸ. ವಿಶೇಷ ಪ್ರಾರ್ಥನೆಗಳು ಮತ್ತು ಆಚರಣೆಗಳಿಂದ ಈ ದಿನವನ್ನು ಗುರುತಿಸಲಾಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದಾಗಿತ್ತು ಕಾಲಭೈರವ ಸ್ವಾಮಿಯ ಕುರಿತು ವಿಷಯ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.